ಇದು 2ನೇ ದಿನ. ಅನ್ನಪೂರ್ಣೇಶ್ವರಿಯಲ್ಲಿ ಅನ್ನದಾನ ಸೇವೆ ಇತ್ತು. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಫ್ರೆಂಡ್ ಯಾರೋ ಮಾಡಿಸ್ತಾರೆ, ಅದು ನೋಡಿ ನಾನು ಕೇಳಿಕೊಂಡೆ ನನಗೂ ಈ ಥರ ಒಂದು ಅವಕಾಶ ಕೊಡು ಅಂತ. ಡೆಫಿನೆಟಾಗಿ ಈ ಸಲ ಆಯಿತು. ಅದಾದಮೇಲೆ 9:30ಗೆ ಮಹಾಪೂಜೆಗೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಶಾಲೆಲ್ಲ ಒದಿಸಿ ಮತ್ತು ಅರ್ಚನೆ ಮಾಡಿರೋ ಕುಂಕುಮ, ಡಾಲರ್ ಎಲ್ಲ ಕೊಟ್ಟಿದ್ದರು. ನಮಗೆ ಅವ್ರು ಹೇಳಿದ್ರು, ನೀವು 12:30 ತನಕ ಇದ್ದರೆ ಊಟದಲ್ಲಿ ಒಂದು 4 ಜನಕ್ಕೆ ಊಟ ಬಡಿಸೋ ಅವಕಾಶ ಇದೆ ಅಂತ. ಬಟ್ ನನಗೆ ಶೃಂಗೇರಿಯಲ್ಲಿ ವಿಜಯದಶಮಿ ಆಗಿರೋದ್ರಿಂದ ನನ್ನ ಮಗಳು ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು. ಅದು 1 ಗಂಟೆ ಕ್ಲೋಸ್ ಆಗಿಬಿಡ್ತೈತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ನಾವು ಹೊರಟ್ಬಿಟ್ವಿ ಅಲ್ಲಿಂದ. 12:45ಗೆ ನಾವು ಶೃಂಗೇರಿ ರೀಚ್ ಆದ್ವಿ. ನಮ್ಮದೇ ಲಾಸ್ಟ್ ಬ್ಯಾಚ್ ಅಕ್ಷರಾಭ್ಯಾಸ. ಅದನ್ನು ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ದರ್ಶನ ಅಂತೂ ತುಂಬ ಲೇಟ್ ಆಯಿತು, ತುಂಬ ರಶ್ ಇತ್ತು. ವಿಜಯದಶಮಿ ಲಾಸ್ಟ್ ಡೇ ಬೇರೆ ಇತ್ತು. ಅದಾದಮೇಲೆ ತುಂಗಾ ನದಿಯಲ್ಲಿ ಹೋಗಿ ಆ ಕಡಲೆಪುರಿ ಎಲ್ಲ ಹಾಕಿ ಫಿಶ್ಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಶೃಂಗೇರಿಲಿ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಕಮಲಶಿಲೆ. ಕೆಲವು ಜನಕ್ಕೆ ಪರಿಚಯ ಇಲ್ಲ, ಬಟ್ ಮಿಸ್ ಮಾಡಿಬಿಟ್ಟು ತುಂಬ ಪವರ್ಫುಲ್ ದೇವಸ್ಥಾನ. ಆನ್ ದ ವೇ ಟು ಕಮಲಶಿಲೆ ನಿಮಗೆ ಕುದುರೆಮುಖ ವ್ಯೂ ಪಾಯಿಂಟ್ ಸಿಗುತ್ತೆ. ಲಾಸ್ಟ್ ಸ್ಟೇ ಬಂದು ಕಮಲಶಿಲೆ ಆಗಿತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ 3rd ಡೇ ಏನು ಮಾಡಿದ್ವಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಕಾಯಿರಿ.